ರಾಜ್ಯದಲ್ಲಿ ಕಬ್ಬಿನ ಕದನ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ರೈತರು ಬಿಡ್ತಾ ಇಲ್ಲ, ಸರ್ಕಾರ ಬಗ್ತಾ ಇಲ್ಲ. ಇದರ ನಡುವೆ ಅನ್ನದಾತರು ನಡೆಸ್ತಾ ಇರುವಂತಹ ಹೋರಾಟದ ಕಿಚ್ಚು 8ನೇ ದಿನಕ್ಕೆ ಬಂದು ನಿಂತಿದೆ. ಈ ಮೂಲಕ ಸರ್ಕಾರ ವರ್ಸಸ್ ಕಬ್ಬು ಬೆಳೆಗಾರರ ನಡುವಿನ ಹೋರಾಟ ಜೋರಾಗ್ತಾ ಇದೆ. ಇವತ್ತು ರಾತ್ರಿ 8 ಗಂಟೆಯವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಅನ್ನದಾತರು ಡೆಡ್ಲೈನ್ ಕೊಟ್ಟಿದ್ದಾರೆ. ಬೇಡಿಕೆ ಈಡೇರದೇ ಇದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆಯೋದು ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಸಚಿವರ ಭರವಸೆಗೂ ಬಗ್ಗದೆ ಕಬ್ಬು ಬೆಳೆಗಾರರ ಹೋರಾಟ ಜೋರಾಗ್ತಾ ಇದೆ. ಕಡೆ ಪಕ್ಷ 1 ಟನ್ಗೆ 3400 ರೂಪಾಯಿನಾದರೂ ಕೊಡಿ ಅಂತ ಕೇಳ್ತಿದ್ದಾರೆ. ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆಗೆ ಸಭೆಯನ್ನು ನಡೆಸಿ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಸರ್ಕಾರ ರೈತರ ಈ ಬೇಡಿಕೆಯನ್ನ ಪೂರೈಸುತ್ತಾ ಈಡೇರಿಸುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇವತ್ತು ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಈ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಣಯವನ್ನ ಕಬ್ಬಿನ ಬೆಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅನ್ನದಾತರ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತಾ ಅನ್ನುವಂತಹ ಕುತೂಹಲ. 8ನೇ ದಿನ ಇವತ್ತು ಹೋರಾಟ. ಇವತ್ತೂ ಕೂಡ ರಾಜ್ಯ ಸರ್ಕಾರ ಬಗ್ಗದೇ ಇದ್ರೆ ನಮ್ಮ ಹೋರಾಟವನ್ನು ನಾವು ತೀವ್ರಗೊಳಿಸ್ತೇವೆ. ರಾಜ್ಯದ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸುವುದಕ್ಕೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವುದಕ್ಕೆ ಅನ್ನದಾತರು ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ 1 ಟನ್ ಕಬ್ಬಿಗೆ 3600 ರೂಪಾಯಿ ಬೆಲೆ ಇದೆ. ನಮ್ಮಲ್ಲಿ 3500 ರೂಪಾಯಿ ಕೊಡೋದಕ್ಕೂ ಕೂಡ ಹಿಂದು ಮುಂದೆ ನೋಡ್ತಾ ಇದ್ದಾರೆ ಅಂಥೇಳಿ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇವತ್ತಿನ ಹೋರಾಟ ರಾಜ್ಯದ ವಿವಿಧ ಎಡೆಗಳಿಂದ ದರ್ಶನ್ ಪುಟ್ಟಣ್ಣ ಆಗಿರ್ಬೋದು, ಚುಕ್ಕಿ ನಂಜುಂಡಸ್ವಾಮಿ ಆಗಿರ್ಬೋದು, ಹಲವಾರು ರಾಜ್ಯದ ಪ್ರಮುಖ ಹೋರಾಟಗಾರರು ಮತ್ತು ಹೋರಾಟಗಾರರ ಮಕ್ಕಳು ಕೂಡ ಇವತ್ತಿನ ದಿವಸ ಈ ವೇದಿಕೆಗೆ ಆಗಮಿಸಿ ಈ ರೈತ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಇವತ್ತು 12 ಗಂಟೆಗೆ ರಾಜ್ಯ ಕ್ಯಾಬಿನೆಟ್ ಸಂಪುಟ ಸಭೆ ನಡೀತಾ ಇದ್ದು ಅದರಲ್ಲಿ ಇದೆಲ್ಲ ಒಂದು ಅನಾಹುತಗಳ ಎಡೆ ಮಾಡಿಕೊಡ್ದನ ಇದನ್ನು ಯಶಸ್ವಿಯಾಗಿ ರೈತರ ಬೇಡಿಕೆ, ಮೊದಲನೇ ಬೇಡಿಕೆ 3500 ರೂಪಾಯಿ ಏನು ರೇಟನ್ನು ಕೊಡೋದ್ರ ಮುಖಾಂತರ ಇದನ್ನು ಶಮನಗೊಳಿಸಬೇಕು. ಇಲ್ಲವಾದಲ್ಲಿ ಇವತ್ತು ಸಂಜೆ 8 ಗಂಟೆವರೆಗೂ ಒಂದು ಸಮಯ ಕೊಟ್ಟಿದ್ದು, 8 ಗಂಟೆ ಆದಲ್ಲಿ ನಾಳೆ ರಾಷ್ಟ್ರೀಯ ಹೆದ್ದಾರಿಯನ್ನು ಸಾವಿರಾರು ಟ್ರ್ಯಾಕ್ಟರ್ಗಳು ತೊಗೊಂಡೋಗೋದ್ರ ಮುಖಾಂತರ ಬಂದ್ ಮಾಡ್ತಕ್ಕಂಥ ಒಂದು ಇಚ್ಛೆಯನ್ನು ನಮ್ಮ ಹೋರಾಟಗಾರರು ವ್ಯಕ್ತಪಡಿಸಿದ್ದು. ಗಾಡಿ ಅಡ್ಡ ಖಾಲಿ ಮನ್ಕೊಂಡ್ರು. CPI ಸಾಹೇಬ್ರ, ಮುಲ್ಲಾ ಸಾಹೇಬರು ಮತ್ತು ಬೆಳಕೋಡು ಸಾಹೇಬರು ಇಬ್ಬರು CPI ಸಾಹೇಬ್ರು ನನ್ನ ಎಳ್ಕೊಂಡು 2-3 ಸಲ ಕಾಲ ಮೇಲೂ ಗಾಡಿ ಆಯಿತು. ಕಣ್ಣಿಗೂ ಇಲ್ಲಿ ಇಚ್ಚು ಕಡೆ ಬಡಿದ್ರು, ಇಚ್ಚು ಕಡೆ ಕಣ್ಣು ಕೆಂಪಾಗೈತಿ. ನಾನು ಯಾರೂ ದಾದು ಮಾಡಿಲ್ಲ, ನೀ ಯಾಕೆ ಅಡ್ಡ ಹೋಗಿದ್ದೆ ಅನ್ನುವಂಥ ಮಾತು ಮಾತಾಡಿ ನನಗೆ. ಆದ್ರೆ ನಾ ರೈತ ಪರ 1 ತಿಂಗಳಾತು ನಿರಂತರ ಮನ್ಯಾಗ ದಗದ ಬಿಟ್ಟು ನಿಂತನು. ಇದೊಂದು ಏನಾರ ಕಬ್ಬಿನ ನಮ್ಮದು ಒಂದು 2000 ಟನ್ ಕಬ್ಬು ಆಕತಿ ಅನ್ನಾದ್ಲೆ ನಾವು ಒಟ್ಟು ನಿರಂತರ ಒಟ್ಟು ಮನ್ಯಾಗ ಬೇದ್ರೂ ನಾವು ದಿವಸ ನಿಂತಾನಿಲ್ಲ, ರಾತ್ರಿ ಆಗಲಿ. ಇದನ್ನೆಲ್ಲ ಚೆಪ್ತ ಟೇಜ್ ಪಾಯ್ಜ್ ಎಲ್ಲ ಇದನ್ನ ಪೆಂಡಲ್ ಎಲ್ಲ ಹಾಕಿಸೋ ವ್ಯವಸ್ಥೆ ಎಲ್ಲ ನಾನು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನಿಲ್, ರಾಜ್ಯದಲ್ಲಿ ಅನ್ನದಾತರು ನಡೆಸ್ತಾ ಇರುವಂತಹ ಹೋರಾಟ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಇವತ್ತು 8ನೇ ದಿನ. ಸರ್ಕಾರ ಮಣಿಯೋ ಹಂಗೆ ಕಾಣ್ತಾ ಇಲ್ಲ. ಮುಂದಿನ ಹೋರಾಟದ ಬಗ್ಗೆ ಈಗ ರೈತರು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಸದ್ಯಕ್ಕೆ ಅನ್ನದಾತರ ಆಕ್ರೋಶ ಯಾವ ರೀತಿ ಇದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಎಸ್ ಪ್ರೇಮ್, 8ನೇ ದಿನಕ್ಕೆ ಅನ್ನದಾತರ ಹೋರಾಟದ ಕಿಚ್ಚು ಕಾಲಿಟ್ಟಿರುವಂಥದ್ದು. 8ನೇ ದಿನ ಆದರೂ ಕೂಡ ರಾಜ್ಯ ಸರ್ಕಾರ ಅಥವಾ ಇಲ್ಲಿನ ಜಿಲ್ಲಾ ಉಸ್ತುವಾರಿಗಳು ಅಥವಾ ಸಕ್ಕರೆ ಸಚಿವರು ಎಲ್ಲೂ ಕೂಡ ಈ ಬಗ್ಗೆ ಮಾತನಾಡ್ತಾ ಇಲ್ಲ. ಅದೇ ರೈತರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಇನ್ನು ವಿಪರ್ಯಾಸದ ಸಂಗತಿ ಅಂದರೆ ಆರಂಭದಲ್ಲಿ 3500 ರೂಪಾಯಿ ಏನು ಕೇಳಿದ್ರು ಬೆಲೆನ, ಈಗ ರೈತರೇ 100 ರೂಪಾಯಿ ಕಡಿಮೆ ಮಾಡಿ ಅಟ್ಲೀಸ್ಟ್ ನಮಗೆ 3400 ರೂಪಾಯಿ ಆದರೂ ಘೋಷಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೇವಲ 200 ರೂಪಾಯಿಗೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಫ್ಯಾಕ್ಟ್ರಿಗಳ ಮಾಲೀಕ ಒಂದು ಮೀನಾಮೇಷ ಎಣಿಸ್ತಾ ಇರುವಂತದ್ದು. ಸೊ ಇದು ಈಗ ರೈತರ ಆಕ್ರೋಶದ ಕಿಚ್ಚನ್ನ ಮತ್ತಷ್ಟು ಏರಿಸಿರುವಂತದ್ದು. ನಾನೀಗ ಪ್ರತಿಭಟನಾ ಸ್ಥಳದಲ್ಲಿ ಇರುವಂತದ್ದು. ಪ್ರೇಮ್, ಗುರ್ಲಾಪುರ ಇಡೀ ದೇಶದ ಇತಿಹಾಸದಲ್ಲಿ, ರೈತರ ಇತಿಹಾಸದಲ್ಲಿ ಒಂದು ರೀತಿಯಲ್ಲಿ ಹೊಸ ಒಂದು ಚರಿತ್ರೆಯನ್ನು ಬರೆಯಲು ಆರಂಭವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ರೈತರು ಈಗೇನು ನೋಡ್ತಾ ಇದ್ದೀರಿ, ಈ ಒಂದು ರೈತರ ಪ್ರಮಾಣ ಏನಿದೆ ಲಕ್ಷದಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಇಲ್ಲಿರುವಂತಹ ಸ್ಥಳೀಯ ಮುಖಂಡರಾಗಿರ್ಬೋದು, ಸಂಘ ಸಂಸ್ಥೆ
ಜನಪ್ರತಿನಿಧಿಗಳು ರೈತರಿಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ದೃಶ್ಯವನ್ನು ನಿಮಗೆ ತೋರಿಸ್ತೀನಿ ಪ್ರೇಮ್. ಇಲ್ಲಿ ನೋಡ್ಬೋದು, ನಿತ್ಯ 8 ದಿನದಿಂದಲೂ ಕೂಡ ದಾಸೋಹ ರೀತಿಯಲ್ಲಿ ನಡೀತಾ ಇದೆ. ರಸ್ತೆ ಪಕ್ಕದಲ್ಲಿ ರೈತರು ಮನೆ ರೀತಿ ಮಾಡಿಕೊಂಡಿದ್ದಾರೆ. ಇಲ್ಲಿಯೇ ಅಡಿಗೆಯನ್ನು ತಯಾರಿಸ್ತಾರೆ, ಇಲ್ಲಿಯೇ ಊಟ ಮಾಡ್ತಾರೆ, ಇದೇ ರೋಡಿನಲ್ಲೇ ಮಲಗ್ತಾರೆ. ಇಂತಹ ಪರಿಸ್ಥಿತಿಗೆ ಸರ್ಕಾರ ರೈತರನ್ನು ತಂದೊದ್ರೂ ಕೂಡ ಸರ್ಕಾರವನ್ನು ಆಳುವಂತಹ ಜನಪ್ರತಿನಿಧಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿರುವಂಥದ್ದು ವಿಪರ್ಯಾಸದ ಸಂಗತಿ. ಪ್ರೇಮ್, ಇಲ್ಲಿ ರೈತರಿದ್ದಾರೆ, ರೈತರ ಮುಖಂಡರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಕಳೆದ 8 ದಿನಗಳಿಂದ ಕೂಡ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಆದರೆ ನಿಮ್ಮ ಕಡೆ ಸರ್ಕಾರ ಕಿಂಚಿತ್ತು ಒಂದು ಗೌರವಪೂರ್ವಕ ಆದ್ರೂ ಕೂಡ ನೋಡೋದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಇಂಚು ಬಿಟ್ಟು ಸರ್ಕಾರ ತೆಪ್ಪಿ ಕಡೆ ಏನು ಯಾರು ಇಲ್ಲಿ ಸ್ಥಳೀಯ ಶಾಸಕರ ಸದಕ್ಕೆ ಇಲ್ಲಿ 8 ದಿವಸ ಆತು ನಿರಂತರ. ಅವರು ಯಾರು ಬಂದಿಲ್ಲ, ಜಿಲ್ಲಾ ಉಸ್ತುವಾರಿ ಬಂದಿಲ್ಲ. ಮತ್ತು ಇಲ್ಲಿ 18 ಮಂದಿ ಶಾಸಕರಿದ್ರೆ ಅದರ ಒಂದು 2 ಮಂದಿ ಅಷ್ಟೇ ಬಂದಾರು, ಉಳಿದವ್ರು ಯಾರು ಬಂದಿಲ್ಲ. MP ಅವರು ಒಂದು 2 ಮಂದಿ ಬಂದಾರು. ಸರ್, ಈಗ ತಮ್ಮ ಬೇಡಿಕೆ ಇರೋದು 3400 ರೂಪಾಯಿ ಆದರೂ ಕೊಡಿ ಅಂತ. ಅದನ್ನು ಕೂಡ ಕೊಡಕ್ಕೆ ಇಷ್ಟು ಯೋಚನೆ ಮಾಡ್ಬೇಕಂತ. ಸರ್, ಇನ್ನೊಂದು ಏನ್ರಿ, ಇವರ ಫ್ಯಾಕ್ಟ್ರಿ ಮಾಲಕರು ಎಷ್ಟು ಮಂಡ್ ಆಗ್ಯಾರ ಅಂದ್ರೆ ರೀ, ಈಗ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಹಾರಾಷ್ಟ್ರದಾಗೂ ಫ್ಯಾಕ್ಟ್ರಿಗಳದಾವು, ಕರ್ನಾಟಕದಾಗೂ ಫ್ಯಾಕ್ಟ್ರಿಗಳದಾವು. ಬರೀ 10 ಕಿಲೋಮೀಟ್ರ್ ಅಂತರದಾಗ ಫ್ಯಾಕ್ಟ್ರಿಗಳು ಇವತ್ತು 3472 ಒಂದು ನೀನು ಘೋಷಣೆ ಮಾಡೈತ್ರಿ. 3500 ಮಾಡೈತಿ, 3650 ತನಕ ಮಹಾರಾಷ್ಟ್ರದಾಗ ರೇಟ್ ಕೊಡಕ್ಕೆ ಮುಂದೆ ಬರ್ತಾರೆ. ಅದು ಕರ್ನಾಟಕದ ಕಬ್ಬಿಗೆ ನಿಮಗೆ ಇಷ್ಟು ರೇಟ್ ಕೊಟ್ಟು ಹೋಯ್ತೀವಿ ಅಂತೇಳಿ ಇಲ್ಲಿ ಕಬ್ಬು ಒಯ್ಯಾಕೆ ಬಂದ್ರೆ ಆ ಗಾಡಿಗಳು ಸಹಿತ ಇವತ್ತು ತರಬ್ ಹಾಕ್ಯಾರ ಎಲ್ಲ ಫ್ಯಾಕ್ಟ್ರಿ ಮಾಲಕರು ಕೂಡಿ. ಅಲ್ಲಿ ಸ್ಥಳೀಯ ರೈತರನ್ನ ಹೆಚ್ಚಿಸ್ಕರಿಂದ ಕಬ್ಬು ಈ ಕರ್ನಾಟಕ ಕಬ್ಬು ಸಹಿತ ಒಯ್ಯಾಕೆ ಕೊಡುವಾರ. ರಾಜ್ಯದಲ್ಲಿ ಬಲವಂತರದ್ದೇ ಒಂದು ಸರ್ಕಾರ ಇದೆಯಾ ಅಂತ ಅನಿಸ್ತದೆ. ಯಾಕಂದ್ರೆ ರೈತರು ಹಗಲು ರಾತ್ರಿ ಸರ್, ನೀವು ಮನೆ ಮಠ ಬಿಟ್ಟು ಇಲ್ಲಿದ್ರು ಕೂಡ ನಿಮ್ಮ ಕಡೆ ಗಮನ ಇರಲಿ. ಒಂದು ಸೌಜನ್ಯಕ್ಕಾದ್ರೆ CM ಅವರು ನಿಮ್ಮ ಬಗ್ಗೆ ಮಾತನಾಡಬೇಕಲ್ಲ ಸರ್. 8 ದಿನದಿಂದ ಎಲ್ಲೂ ಕೂಡ ಮಾತಿಲ್ಲ. ಈಗ ಸತತವಾಗಿ 8 ದಿನ ಹೋರಾಟ ನಡೆದ್ರು. ಇಲ್ಲಿವರೆಗೆ ಅದು ಯಾರು ನಿನ್ನೆ ಒಬ್ಬರನ್ನ ಸಚಿವರನ್ನ ಕಳಿಸಿದ್ರು. ಆ ಸಚಿವರು ಅದು ನಾಮಕಾವಸ್ತು ಬಂದು ಹೋಗಿಬಿಟ್ಟಿದ್ದಾರೆ. ಅದನ್ನು ಒಂದು ನಿರ್ಧಾರ ಆಗ್ತದೆ ಅಂಥೇಳಿ ನಿನ್ನೆ ತಿಳ್ಕೊಂಡಿದ್ವಿ ನಾವು, ಆಗಿಲ್ಲ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆ ಮೀಟಿಂಗ್ದಲ್ಲಿ ಯಾವುದಾದ್ರೂ ಒಂದು ರೈತರಿಗೆ ಸಿಹಿ ಸುದ್ದಿ ಕಳಿಸಿದ್ರೆ ಚಲೋ, ಇಲ್ಲಾದರೆ ನಾಳಿನ ದಿನ ಏನೈತಿ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದು ಶತಸಿದ್ಧ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ. ಮಮತಾ ಆ್ಯಂಡ್ ಪ್ರೇಮ್, ಬೆಳಗಾವಿಯ ರೈತರು ಎಷ್ಟರ ಮಟ್ಟಿಗೆ ಸಿದ್ಧರಾಗಿದ್ದಾರೆ ಅಂದರೆ, ನಮ್ಮ ಕಬ್ಬು ನಾವು ಮಾರಾಟ ಮಾಡೋದಿಲ್ಲ, ಈ ವರ್ಷ ಹೀಗೆ ಬಿಡ್ತೀವಿ, ಆದರೆ ಸರ್ಕಾರಕ್ಕೆ ಮತ್ತು ಫ್ಯಾಕ್ಟ್ರಿಗಳ ಮಾಲೀಕರಿಗೆ ತಕ್ಕ ಪಾಠ ಕಲಿಸ್ತೀವಿ ಅನ್ನೋ ನಿರ್ಧಾರಕ್ಕೆ ಬದ್ಧರಾಗಿರುವಂಥದ್ದು. ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ರೈತರ ಹೋರಾಟ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ತಾರಾ ಅಂಥೇಳಿ. ಈಗಿರುವ ಬಹುತೇಕ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪೈಕಿ ರಾಜಕಾರಣಿಗಳದ್ದೇ 95% ಇರುವಂಥದ್ದು. ಈಗ ರಾಜ್ಯ ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.